ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗಿರೋ ಸಾಮಗ್ರಿಗಳು: ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಗೋಡಂಬಿ, ಪಲಾವ್ ಎಲೆ, ಕರಿಬೇವು, ಪುದೀನ ಸೊಪ್ಪು, ಪಲಾವ್ ಮಸಾಲೆ ಐಟಮ್ಸು, ಉಪ್ಪು ಮತ್ತು ಬೆಣ್ಣೆ ಬಟರ್, ಎಣ್ಣೆ ಆಯಿಲ್, ಶುಗರ್ ಸಕ್ಕರೆ, ಟರ್ಮರಿಕ್ ಪೌಡರ್ ಅರಿಶಿಣ, ಫ್ರೆಶ್ ಕ್ರೀಮ್ ಹಾಲಿನ ಕೆನೆ, ಅಚ್ಚ ಖಾರದ ಪುಡಿ ಚಿಲ್ಲಿ ಪೌಡರ್, ಪನ್ನೀರ್, ಟೊಮ್ಯಾಟೊ, ಈರುಳ್ಳಿ, ಆನಿಯನ್. ಮೊದಲಿಗೆ ನಾವು ಪನ್ನೀರನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಮ್ಯಾರಿನೇಟ್ ಮಾಡೋದಕ್ಕೆ ಸ್ವಲ್ಪ ಅರಿಶಿಣ, ಸ್ವಲ್ಪ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಪುಡಿ ಉಪ್ಪನ್ನು ಬಳಸಿದ್ದೀನಿ. ಕಲ್ಲುಪ್ಪು ಬಳಸಿದ್ರೆ ಅದು ಕರಗೋದಿಲ್ಲ ಅಂತ ಪುಡಿ ಉಪ್ಪು ಹಾಕಿದ್ದೀನಿ. ಅದನ್ನು 10 ಮಿನಿಟ್ಸ್ ನಾವು ಸೈಡಲ್ಲಿ ತೆಗೆದಿಟ್ಕೊಳ್ಳೋಣ. ಅದಾದಮೇಲೆ ನಾವು ಒಂದು ಬಾಣಲಿ ತೊಗೊಂಡು ಬಾಣಲಿಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ಎಣ್ಣೆ ಇದ್ದಷ್ಟು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮೊದಲನಾಗಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ಸ್ವಲ್ಪ ಟೈಮ್ ಆದ ನಂತರ ಟೊಮೊಟೊ ಹಾಕೋಬೇಕು. ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಜ್ಯೂಸಿ ಆಗೋ ತನಕನೂ ಕೈ ಆಡಿಸ್ತಾ ಇರಬೇಕು. ಟೊಮೊಟೊ ಜ್ಯೂಸಿ ಅಂತ ಅನಿಸಿದ್ಮೇಲೆ ನಮಗೆ ಈಗ ನಾವು ಗೋಡಂಬಿನ ಹಾಕೋಬೇಕು. ಗೋಡಂಬಿ ಹೇಗೆ ಹಾಕ್ತೀವಿ ಅಂತ ಅಂದರೆ ಅದು ಸ್ವಲ್ಪ ತಿಕ್ನೆಸ್ ಬರೋದಕ್ಕೋಸ್ಕರ. ಆ ತಿಕ್ನೆಸ್ ಬರೋದು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಆದ್ದರಿಂದ ನಾವು ತಿಕ್ನೆಸ್ಸಿಗೋಸ್ಕರ ಗೋಡಂಬಿನ ಹಾಕ್ತಾಯಿದ್ದೀವಿ. ನಂತರ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ಫ್ರೈ ಮಾಡ್ತಾ 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 ಅದು ತಳ ಹಿಡಿದಿರೋ ಥರ ನೋಡ್ಕೊಬೇಕು. ತಳ ಹಿಡಿದ್ರೆ ಅದು ತಿನ್ನೋದಕ್ಕೆ ಚೆನ್ನಾಗಿ ಅನಿಸಲ್ಲ. ಇಲ್ಲಿ ಇನ್ನೊಂದು ಟಿಪ್ ಏನು ಅಂತ ಅಂದರೆ, ಇದನ್ನು ನಾವು ದೋಸೆಗೆ, ಚಪಾತಿಗೆ, ಪರೋಟಕ್ಕೆ ಎಲ್ಲದಕ್ಕೂ ಯೂಸ್ಫುಲ್ ಆಗುತ್ತೆ. ಮತ್ತು ಬೆಳ್ಳುಳ್ಳಿ ಕೂಡ ಹಾಕಿ ಫ್ರೈ ಮಾಡಿಕೊಂಡು ಅದನ್ನು ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ತಣ್ಣಗಾಗಿ ಬಿಟ್ಬಿಟ್ಟು ಮತ್ತು ಅದೇ ಬಾಣಲಿಗೆ ಈಗ ನಾವು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀವಿ. ಬೆಣ್ಣೆ ಹಾಕ್ಕೊಂಡು ಹೋಲ್ ಸ್ಪೈಸಸ್ಸು ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಅದು ಕರಗೋ ತನಕ, ಬೆಣ್ಣೆ ಕರಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇರಬೇಕು. ಬೆಣ್ಣೆ ಕರಗಿದ ನಂತರ ನಾವು ಇಲ್ಲಿ ಏನು ಉಪಯೋಗಿಸ್ತಾ ಇದ್ದೀವಿ ಅಂತಂದರೆ ಫ್ರೆಶ್ ಕ್ರೀಮ್ ಆಗಲೇ ಹೇಳಿದಾಗೆ ಇಲ್ಲಿ ಹಾಲಿನ ಕೆನೆ, ನಾವು ಫ್ರೆಶ್ ಆಗಿ ಕೆನೆ ಬಂದಿರುತ್ತಲ್ಲ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರೋದು. ನಾವೇ ತೆಗೆದಿಡೋದ್ರಿಂದ ಅದು ಟೇಸ್ಟ್ ಇನ್ನೂ ಚೆನ್ನಾಗಿ ಕೊಡುತ್ತೆ. ಸೊ ಫ್ರೆಶ್ ಕ್ರೀಮ್ ಹಾಕಿ ಅದನ್ನು ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಅದು ಕಂಪ್ಲೀಟಾಗಿ ಕರಗೋವರೆಗೂ ನಾವು ಕೈ ಆಡಿಸ್ತಾನೇ ಇರಬೇಕು. ಆ ಕಂಪ್ಲೀಟ್ ಕರಗದ ಮೇಲೆ ನಾವೇನು ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಅದು 10 ಮಿನಿಟ್ಸ್ ಆಗಿರುತ್ತೆ. ಅದನ್ನು ತೆಗೆದು ಕಂಪ್ಲೀಟಾಗಿ ನೀಟಾಗಿ ಒಡೆದೋಗದೇ ಇರೋ ರೀತಿ ಪನ್ನೀರನ್ನ ಹಾಕಿ ನಾವು ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಕಂದು ಬಣ್ಣ ಬರಬೇಕು. ಪನ್ನೀರು ಕ್ರಿಸ್ಪಿಯಾಗಾದರೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ಆ ಕ್ರಿಸ್ಪಿನೆಸ್ಸಿಂದ ಮಕ್ಕಳಿಗೂ ಕೂಡ ತಿನ್ನೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಪನ್ನೀರೆಲ್ಲ ಫ್ರೈ ಆದಮೇಲೆ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಪೇಸ್ಟ್ ಥರ, ಆ ಮಸಾಲಾನ ಆ್ಯಡ್ ಮಾಡಿ ಮತ್ತು ಒಂದು ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟಾದಮೇಲೆ ಅದು ನಾವು ಗಟ್ಟಿಯಾಗಿರುತ್ತಲ್ಲ, ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿಯಾಗಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರಬೇಕು. ತಿರುಗಿಸ್ತಾ ಅದಕ್ಕೆ ಸ್ವಲ್ಪ ಶುಗರ್, ಸ್ವಲ್ಪ ಸಾಲ್ಟು ಹಾಕಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ 5 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು. ಅದು ಲೋ ಫ್ಲೇಮಲ್ಲಿ ಬೇಯೋ ತನಕ ನಾವು ಬಿಟ್ಟು ಲಾಸ್ಟಿಗೆ ಸ್ವಲ್ಪ ಶುಗರ್ ಹಾಕಿರ್ತೀವಲ್ಲ, ಖಾರ ಬೇಕಾಗುತ್ತೆ ಅಂದ್ಬಿಟ್ಟು ಅಚ್ಚ ಖಾರದ ಪುಡಿ ಹಾಕಿ ಲಿಡ್ನ ಕ್ಲೋಸ್ ಮಾಡಿ 5 ನಿಮಿಷ ಮತ್ತೆ ಕುದಿಸ್ಕೋಬೇಕು. ಹೀಗೆ ಮಾಡೋದ್ರಿಂದ ನಮಗೆ ಪನ್ನೀರ್ ಬಟರ್ ಮಸಾಲ ಸವಿಯಲು ಸಿದ್ಧ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ತಿಳಿಸಿ. ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.